ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಬಾರಿ ಚುನಾವಣೆಯಲ್ಲಿ ಗೆದ್ದಂಥವ್ರು ಯಾರು ಬಿದ್ದಂಥವ್ರು ಯಾರು ಅಂತ ನೋಡೋಣ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮತದಾರರ ಸಂಖ್ಯೆ ಒಟ್ಟು 1310. ಇದರಲ್ಲಿ 846 ಮತಗಳು ಮಾತ್ರ ಮತದಾರರು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ಉಳಿದಂಥ ಮತದಾರರು ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ಸ್ನೇಹಿತರೆ, ಈ ಬಾರಿ ಮತಗಟ್ಟೆಗೆ ಶಿವರಾಜ್ ಕುಮಾರ್ ಅವರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಮುನಿರತ್ನರವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಡಾಲಿ ಧನಂಜಯರವರು, ರಕ್ಷಿತರವರು, ಕುಮಾರ್ ಬಂಗಾರಪ್ಪರವರು, ಸಲೀಂ ಅಹಮದ್ರವರು, ಎಸ್ ನಾರಾಯಣ ಅವರು, ರಾಕ್ಲೈನ್ ವೆಂಕಟೇಶ್ ಅವರು, ಸಾರಾ ಗೋವಿಂದ್ ಅವರು, ಬಾಲಾಜಿ ಅವರು, ಶರಣ್ರವರು, ಹೀಗೆ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ಸ್ನೇಹಿತರೆ, ಈ ಬಾರಿ ಡಾಕ್ಟರ್ ಜಯಮಾಲರವರು ಜಯಬೇರಿ ಬಾರಿಸಿ 512 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ಪ್ರತಿಸ್ಪರ್ಧಿ ಬಾಮಾ ಹರೀಶ್ರವರು 334 ಮತಗಳನ್ನು ಪಡೆದು ಪರಾಭವಗೊಂಡಿದ್ದಾರೆ. ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧಿಕಾರ ಡಾಕ್ಟರ್ ಜಯಮಾಲರವರದ್ದು. ಹಾಗೆ ನಿರ್ಮಾಪಕರ ವಲಯದಿಂದ ಉಪಾಧ್ಯಕ್ಷ ಸ್ಥಾನದ ಗದ್ದಿಗೆ ನೀಡಿದವರು ಸುಂದರ್ರಾಜ್ ಅವರು. ವಿತರಕರ ವಲಯದಿಂದ ಉಪಾಧ್ಯಕ್ಷ ಸ್ಥಾನದ ಗದ್ದಿಗೆ ಹಿಡಿದವರು ಕೆ ಮಂಜೂರವರು. ಪ್ರದರ್ಶಕರ ವಲಯದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಗದ್ದಿಗೆ ಹಿಡಿದವರು ಕಿಶೋರ್ ಕುಮಾರ್. ಹಾಗೆ ನಿರ್ಮಾಪಕರ ವಲಯದಿಂದ ಗೌರವ ಕಾರ್ಯದರ್ಶಿಯಾಗಿ ಎ ಗಣೇಶ್ರವರು ಆಯ್ಕೆಯಾಗಿದ್ದಾರೆ. ವಿತರಕರ ವಲಯದಿಂದ ಗೌರವ ಕಾರ್ಯದರ್ಶಿಯಾಗಿ ರಮೇಶ್ ಬಾಬುರವರು ಆಯ್ಕೆಯಾಗಿದ್ದಾರೆ. ಪ್ರದರ್ಶಕರ ವಲಯದಿಂದ ಗೌರವ ಕಾರ್ಯದರ್ಶಿಯಾಗಿ ಅಶೋಕ್ ರವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಖಜಾಂಚಿ ಸ್ಥಾನಕ್ಕೆ ಜಯಸಿಂಹ ಮುಸೀರ್ ಅವರು ಆಯ್ಕೆಯಾಗಿದ್ದಾರೆ. ಎಕ್ಸಿಕ್ಯೂಟಿವ್ ಕಮಿಟಿಗೆ ನಿರ್ಮಾಪಕರ ವಲಯದಿಂದ 12 ಜನ ಜಯಶೀಲರಾಗಿದ್ದಾರೆ. ಪ್ರಾದೇಶಿಕ ಭಾಷೆಯ ಸ್ಥಾನಕ್ಕೆ ರಾಜೇಶ್ ಬ್ರಹ್ಮರವರು ಆಯ್ಕೆಯಾಗಿದ್ದಾರೆ. ಔಟ್ಡೋರ್ ಯೂನಿಟ್ ಸೆಕ್ಷನ್ಗೆ ಜೆ ಕೃಷ್ಣರವರು ಆಯ್ಕೆಯಾಗಿದ್ದಾರೆ. ರೆಕಾರ್ಡಿಂಗ್ ಸ್ಟುಡಿಯೋ ಕಡೆಯಿಂದ ಕರಿಸುಬ್ಬರವರು ಆಯ್ಕೆಯಾಗಿದ್ದಾರೆ. ಸೆಕ್ಟರ್ ಕೌನ್ಸಿಲ್ ನಿರ್ಮಾಪಕರ ವಲಯದಿಂದ 10 ಜನ ಜಯಶೀಲರಾಗಿದ್ದಾರೆ. ಪ್ರದರ್ಶಕರ ವಲಯದಿಂದ ಎಕ್ಸಿಕ್ಯೂಟಿವ್ ಕಮಿಟಿಗೆ 4 ಜನ ಆಯ್ಕೆಯಾಗಿದ್ದಾರೆ. ನಿರ್ಮಾಪಕರ ವಲಯದಿಂದ ಸ್ಟುಡಿಯೋ ವತಿಯಿಂದ RS ಗೌಡ್ರು ಆಯ್ಕೆಯಾಗಿದ್ದಾರೆ. ಎಕ್ಸಿಬ್ಯೂಟರ್ 4 ಜನ ಆಯ್ಕೆಯಾಗಿದ್ದಾರೆ. ಮತ್ತು ಡಿಸ್ಟ್ರಿಬ್ಯೂಟರ್ ಅಂದರೆ ಪ್ರದರ್ಶಕರ ವಲಯದಿಂದ ಎಕ್ಸಿಕ್ಯೂಟಿವ್ ಕಮಿಟಿಗೆ ಒಟ್ಟು 13 ಜನ ಆಯ್ಕೆಯಾಗಿದ್ದಾರೆ. ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೂ ಅಭಿನಂದನೆಗಳು. ಈಗ ಕೇಂದ್ರ ಬಿಂದು ಡಾಕ್ಟರ್ ಜಯಮಾಲರವರು ಅಧ್ಯಕ್ಷ ಸ್ಥಾನದಲ್ಲಿ ಜಯಗಳಿಸಿದ್ದಾರೆ. ಈಗ ಜಯಮಾಲರವರು ನಿರ್ಮಾಪಕರಿಗೆ, ಪ್ರದರ್ಶಕರಿಗೆ, ವಿತರಕರಿಗೆ ಅವರ ಆಗುಹೋಗುಗಳು, ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಚಿತ್ರರಂಗದ ಜೊತೆ ನಿಂತು ಹೋರಾಟ ಮಾಡಿ ಇನ್ನೂ ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೆ ಏರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ನಮಸ್ಕಾರ.